ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರಸಂಸೇವ್ಯಂ तं ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿನೇ ನಮಃ. ಆತ್ಮೀಯ ಮಿತ್ರರೇ, ನನ್ನ ಹೆಸರು ನಿವೃತ್ತಿ ನಾಗಭೂಷಣ ಶರ್ಮ ಎಂದು. ನಾನು ಹೊಸಪೇಟೆ ವಾಸ್ತವ್ಯನು. ಬಹಳಷ್ಟು ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಬಹುವಿಖ್ಯಾತಿಯಾಗಿರುವ ಶ್ರೀಮಾತಾ ಹುಲಿಗಾಂಬಾದೇವಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷ ನವರಾತ್ರಿಯಲ್ಲಿ ದೇವಿ ಪುರಾಣ ವಾಚನವನ್ನು ಮಾಡ್ತಾ ಇದ್ದೇನೆ. ನಾನು ಮೂಲತಃ ಆಂಧ್ರದವನು. ಆದರೂ ದೇವಿ ಮಹಾತ್ಮೆ ಕನ್ನಡದಲ್ಲಿರತಕ್ಕಂಥದ್ದನ್ನು ಶ್ರೀ ಗುರುಗಳ ಅನುಗ್ರಹದಿಂದ ಸವಿವರವಾಗಿ ಶ್ರೋತೃಗಳಿಗೆ ತಿಳಿಸುವಂಥ ಒಂದು ಸೌಭಾಗ್ಯವನ್ನು ಮಹಾತಾಯಿ ಅನುಗ್ರಹಿಸಿದ್ದಾಳೆ. ನನ್ನ ಪೂರ್ವಜನ್ಮ ಸುಕೃತದಿಂದ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಶ್ರೀ ಚಿದಾನಂದ ಅವಧೂತರು ಬರೆದಿರುವ ಶ್ರೀ ದೇವಿ ಮಹಾತ್ಮೆ ಸುಲಲಿತವಾಗಿ ಅದನ್ನು ಅಧ್ಯಯನ ಮಾಡು ಮತ್ತು ಎಲ್ಲರಿಗೂ ಅಧ್ಯಾಪನೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸುವರ್ಣಾವಕಾಶ ಸದ್ಗುರುಗಳು ನನಗೆ ಅನುಗ್ರಹಿಸಿದ್ದಾರೆ. ನನ್ನ ದೈವಯೋಗದಿಂದ ಆದವೇನಿ ತಾಲೂಕು ಹಿರೇಹರಿವಾಣ ಗ್ರಾಮಕ್ಕೆ ನಾನು ಹೋಗಿ ಅಲ್ಲಿ ಪೂಜ್ಯರಾದ ಶ್ರೀ ಚಿದಾನಂದ ಅವಧೂತರ ಹಿಂದೆ ವಾಸ ಮಾಡಿರತಕ್ಕಂತಹ ಮನೆಯನ್ನು ಮತ್ತು ಅವರ ಸಾಧನೆಯನ್ನು ಮಾಡಿರ್ತಕ್ಕಂಥ ಗ್ರಾಮದ ಹೊರಗಡೆ ಇರತಕ್ಕಂಥ ಬಾವಿ ಎಲ್ಲವನ್ನು ನಾನು ಪ್ರತ್ಯಕ್ಷ ದರ್ಶನವನ್ನು ಮಾಡಿ ಬಂದಿದ್ದೇನೆ. ನನಗೆ ಒಂದು ಸಂಕಲ್ಪ ಉಂಟಾಗಿದೆ. ಇವತ್ತು ವೈಶಾಖ ಶುದ್ಧ ಹುಣ್ಣಿಮೆ. ದೇವಿ ಕೃಪೆಯಿಂದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಸುಲಲಿತವಾದ ಶ್ರೀ ದೇವಿ ಮಹಾತ್ಮೆಯನ್ನು ಜನರಿಗೆ ಇದನ್ನು ತಿಳಿಸಿಕೊಡಬೇಕು ಅನ್ನುವಂತಹ ಸದುದ್ದೇಶದಿಂದ ಇಂದಿನಿಂದ ಸದ್ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಉಪಕ್ರಮವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಶ್ರೀ ಚಿದಾನಂದ ಅವಧೂತರ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಾನು ಹಿಂದೆ ಹೇಳಿದಾಗೆ ಹಿರೇಹರಿವಾಣ ಗ್ರಾಮದಲ್ಲಿರುವ ಪೂಜ್ಯ ದಂಪತಿಗಳ ಶ್ರೀ ಲಕ್ಷ್ಮೀಪತಿಯಮ್ಮ ಮತ್ತು ಶ್ರೀ ಅಣ್ಣಮ್ಮ ಅವರ ಪವಿತ್ರ ಒಡಲಿನಲ್ಲಿ 1750 ಕ್ರಿಸ್ತ ಶಕದಲ್ಲಿ ತೇಜೋಮಯಿ ಆಗಿರತಕ್ಕಂತಹ ಶ್ರೀ ಚಿದಾನಂದ ಅವಧೂತರು ಜನನವಾದರು. ಇವರ ಪೂರ್ವನಾಮ ಜಿಂಕಪ್ಪ. ಇವರ ಅಣ್ಣನವರು ನೃಸಿಂಹದೇವರ ಒಂದು ಮಂತ್ರವನ್ನು ಪಠಿಸಬೇಕಾದರೆ ಅದನ್ನು ಕೇಳಿಕೊಂಡು ಅದನ್ನು ಅಧ್ಯಯನವನ್ನು ಮಾಡಿ ತಾಯಿಗೆ ಅದನ್ನು ತಿಳಿಸ್ತಾನೆ. ತಾಯಿ ಬಹಳ ಸಂತೋಷ ಪಡ್ತಾಳೆ. ಒಂದು ದುರ್ವಿನಿಯೋಗದಿಂದ ಏನಾಗುತ್ತೆ, ಅವರ ಆಸ್ತಿಯನ್ನು ದಯಾದಿಗಳ ಅಪಹರಣೆಯನ್ನು ಮಾಡಿರುವುದರಿಂದ ಇವರು ಕರ್ಮಗತಿಯಿಂದ ಈ ಒಂದು ಬಾಲಕನ ಜೊತೆ ತಂದೆ ತಾಯಿಯವರು ಅದೇ ಹರಿವಾಣ ಗ್ರಾಮದಲ್ಲಿರುವ ಒಂದು ದೆವ್ವಿನ ಮನೆ ಅಂತ ಅಂದಿನ ಕಾಲದಲ್ಲಿ ಕರೆಯಲ್ಪಡ್ತಾ ಇರತಕ್ಕಂಥ ಒಂದು ಹಳೆಯ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದರು. ಆದರೆ ನಿಜವಾಗ್ಲೂ ಅದು ದೇವಿಯ ಒಂದು ಮನೆ. ಯಾವಾಗ್ಲೂ ಆ ಕಂಬದಲ್ಲಿ ಈ ಜಿಂಕಪ್ಪನಿಗೆ ಆ ದೇವಿ ಕಾಣಿಸ್ಕೊಳ್ತಾ ಇದ್ಲು. ತಾಯಿಗೆ ಹೇಳ್ತಾನೆ, ಒಂದು ಸ್ತ್ರೀ ಮೂರ್ತಿ ನೀನು ಕಾಣ್ತಾ ಇದೆ ಅಂತ. ಆವಾಗ ತಾಯಿ ಹೆದರ್ತಾಳೆ, ಅದು ದೆವ್ವ ಇರಬಹುದು ಅಂತ ಮಲಗಿಸ್ತಾ ಇರ್ತಾಳೆ. ಆನಂತರ ಕೆಲವು ಕಾಲವಾದ ನಂತರ ಈ ಒಂದು ಜಿಂಕಪ್ಪನಿಗೆ
ದೇವಿಯ ಸಾಕ್ಷಾತ್ಕಾರವಾಗಿ ಪ್ರತಿದಿನವೂ ಸಹಿತ ಈತನಿಗೆ ಮನೆಯಲ್ಲಿ ಸಹಾಯಕವಾಗಿ ದೇವಿಯೇ ಬಂದು ಇವರ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ರು ಅನ್ನೋದನ್ನು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಯರಿಂದ ನಮಗೆ ತಿಳಿದು ಬಂದಿದೆ. ನಂತರ ತಂದೆ ತಾಯಿಯಂದರು ಕಡು ಬಡವರಾಗಿರುವುದರಿಂದ ಗಂಗಾವತಿ ಹತ್ತಿರ ಇರುವ ಹೆಬ್ಬಾಳದಲ್ಲಿ ಕೆಲವು ದಿವಸ ಅಲ್ಲಿದ್ದು ನಂತರ ಅವರು ದೇವಿಯ ಪಾದದಲ್ಲಿ ಐಕ್ಯ ಆಗ್ತಾರೆ. ಆಗ ಈ ಒಂದು ಜಿಂಕಪ್ಪ ಅನ್ನುವಂಥ ಈ ಮಗು ಅಲ್ಲಿ ಲಕ್ಷ್ಮಕ್ಕನ ಅನ್ನುವಂಥ ಮನೆತನದ ಅಂದರೆ ಹೆಬ್ಬಾಳದ ವಾರಕಾರ್ ಮನೆತನದ ಒಬ್ಬರ ಮನೆಯಲ್ಲಿ ಶ್ರೀ ಜಗದಂಬ ಇವರಿಗೆ ದರ್ಶನ ನೀಡ್ತಾಳೆ. ನಂತರ ನೀನು ಗುರುಗಳನ್ನ ಅನ್ವೇಷಣೆಯನ್ನು ಮಾಡು ಅಂತ ಹೇಳ್ತಾರೆ. ಆಗ ಗುರುವಿನ ಅನ್ವೇಷಣೆಯಲ್ಲಿ ಮುಂದೆ ಹೊರಡ್ತಾನೆ. ಅಲ್ಲಿ ತುಂಗಭದ್ರಾ ನದಿ ತೀರದಲ್ಲಿರುವ ಅಯೋಧ್ಯಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಕೊಂಡಪ್ಪ ಎಂಬ ಒಬ್ಬ ಸಿದ್ಧ ಪುರುಷನನ್ನು ಆತನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಆ ನಂತರ ದೇವಿಯು ಗುರುವಿನ ರೂಪದಲ್ಲಿ ತನ್ನ ನಿಜ ರೂಪವನ್ನು ತೋರಿಸಿ ಅಂತರ್ಧಾನವಾಗ್ತಾಳೆ. ಆಗ ಗುರುವಿಗೂ ಮತ್ತು ದೇವಿಗೂ ಯಾವುದೇ ರೀತಿಯಾಗಿ ಭೇದವಿಲ್ಲ ಅಂತ ತಿಳಿದಿರತಕ್ಕಂತಹ ಜಿಂಕಪ್ಪನು ತಾನು ಗುರು ಸೇವೆಯನ್ನು ಮಾಡ್ತಾ ಪ್ರತಿದಿನ ಭಿಕ್ಷಾಟನೆಯನ್ನು ಮಾಡ್ತಾ ಇರ್ತಾನೆ. ನಂತರ ಒಂದು ದಿನ ತಮ್ಮ ಗುರುಗಳು ಈ ಭಿಕ್ಷಾಟನೆ ಮಾಡೋದು ಬೇಡ ಅಂತ ಹೇಳಿ ಆಮೇಲೆ ತನ್ನ ಗುರುಗಳಾದ ಚಿದಾನಂದರ ಕಡೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಚಿದಾನಂದರು ಇವರನ್ನು ನೋಡಿ ನೀನು ಮೊದಲಿಗೆ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡು ಅಂತ ಹೇಳ್ತಾರೆ. ಗುರುವಿನ ಆಜ್ಞೆಯಂತೆ ಇವರು ಅನೇಕ ಪ್ರದೇಶಗಳನ್ನು ದರ್ಶನ ಮಾಡ್ಕೊಂಬರ್ತಾರೆ. ಅಹೋಬಲ, ಭದ್ರಾಚಲ, ಕಾಳಹಸ್ತಿ, ಕಂಚಿ, ತಿರುಪತಿ ಈ ರೀತಿಯಾಗಿ. ನಂತರ ಗುರುವಿನ ಅಪ್ಪಣೆ ಮೇರೆಗೆ ಚಿದಾನಂದರು ಅಯೋಧ್ಯೆ ನಗರಿಯಲ್ಲಿ ಭಜನೆ, ಕೀರ್ತನೆ, ಶಾಸ್ತ್ರಗಳನ್ನು ಪ್ರವಚನ ಮಾಡ್ತಾಯಿದ್ರು. ಈತನ ಪ್ರವಚನೆಗೆ ಅನೇಕರು ಮುಗ್ಧರಾಗಿ ಅವರ ಈ ಒಂದು ಪಾಂಡಿತ್ಯಕ್ಕೆ ಮಾರು ಹೋಗಿದ್ದರು. ನಂತರ ತಮ್ಮ ಗುರುಗಳು ಇವರಿಗೆ ಮಂತ್ರ, ಲಯ, ಹಠಯೋಗ, ರಾಜಯೋಗ, ಜ್ಞಾನಯೋಗ, ಶಿವಯೋಗಗಳ ರಹಸ್ಯಗಳನ್ನು ತಿಳಿಸ್ತಾರೆ. ನಂತರ ಇವರು ಪರಮೇಶ್ವರ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೆ. ಇವರಿಬ್ಬರಿಗೂ ಸಹಿತ ಯಾವುದೇ ಭೇದ ಇಲ್ಲ ಅಂತ ತಿಳಿದಿರತಕ್ಕಂತಹ ಚಿದಾನಂದರು ಗುರುಕೃಪೆಯಿಂದ ದೇವಿಯ ಅನುಗ್ರಹವನ್ನು ಕರಗತ ಮಾಡಿಕೊಳ್ತಾನೆ. ಗುರುಭಕ್ತನು ಪರಮ ವಿರಕ್ತನಾಗಿರ್ತಕ್ಕಂತಹ ಈ ಒಂದು ರಾಜಯೋಗದಲ್ಲಿ ಸಹಿತ ಬಹಳಷ್ಟು ಜ್ಞಾನವನ್ನು ಪಡೆದಿರುವ ಚಿದಾನಂದರನ್ನು ಒಂದಿನ ಶ್ರೀ ಕೊಂಡಪ್ಪನವರು ತಮ್ಮ ಹತ್ತಿರ ಕಳಿಸಿಕೊಂಡು ಆನಂದಭರಿತವಾಗಿ ಇನ್ಮೇಲೆ ನೀನು ಸಾಮಾನ್ಯ ಸಾಧಕ ತಿಳಿಗನ್ನಡದಲ್ಲಿ ಸುಲಭ ಶೈಲಿಯಲ್ಲಿ ಆಧ್ಯಾತ್ಮಿಕ ಗ್ರಂಥವನ್ನು ರಚನೆಯನ್ನು ಮಾಡಿ ಲೋಕೋದ್ಧಾರಣ ಮಾಡು ಅಂತ ಹೇಳ್ತಾರೆ. ಆವಾಗ ಗಂಗಾವತಿ ನಗರದ ಹತ್ತಿರ ಇರತಕ್ಕಂತಹ ಸಿದ್ಧ ಪರ್ವತದಲ್ಲಿ ದೇವಿ ಬಗಳಾಂಬಿಕೆಯ ಸನ್ನಿಧಾನದಲ್ಲಿ ಇವರು ಅನೇಕ ವರ್ಷಗಳ ತಪವನ್ನು ಆಚರಣೆಯನ್ನು ಮಾಡಿ ಜೀವನವನ್ನು ತೊರೆಯಬೇಕು ಅನ್ನುವ ಸಂದರ್ಭದಲ್ಲಿ ದೇವಿಯು ಮತ್ತೊಮ್ಮೆ ಸಾಕ್ಷಾತ್ಕಾರವಾಗಿ ಈತನ ಮೂಲಕವಾಗಿ ಅನೇಕ ಗ್ರಂಥಗಳನ್ನು ಬರೆಸ್ತಾಳೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅನೇಕ ಗ್ರಂಥಗಳಲ್ಲಿ ಬಹಳ ಪ್ರಚಾರವಾಗಿರುವುದು ದೇವಿ ಮಹಾತ್ಮೆ ಹಾಗೂ ಜ್ಞಾನ ಸಿಂಧು. ಇವೆರಡು ಬಹಳ ಪ್ರಸಿದ್ಧಿಯಾಗಿದೆ. ಕನ್ನಡ ನಾಡಿನಲ್ಲಿ ಮನೆ ಮನೆಯಲ್ಲಿ ಸಹಿತ ಇದನ್ನು ಪಾರಾಯಣ ಮಾಡ್ತಾರೆ. ನಂತರ ಬಗಳಾಂಬಕ ಶತಕ, ಕಾಮವಿಡಂಬನ, ಚಿದಾನಂದರ ವಚನ, ಪಂಚೀಕರಣ, ತತ್ವಚಿಂತಾಮಣಿ, ನವಚಕ್ರ ಕುಲರೇಖಾ ಲಕ್ಷಣ, ಆಧ್ಯಾತ್ಮಿಕ ಶತಕ ಮತ್ತು ಚಿದಾನಂದ ಅವಧೂತ ಕೀರ್ತನೆಗಳು ಇತ್ಯಾದಿಗಳೆಲ್ಲ ಬರೆದಿದ್ದಾರೆ. ಆದ್ಮೇಲೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವಿ ಮಹಾತ್ಮೆಯನ್ನು ಯಾವ ಸಾಧಕನು ಅತ್ಯಂತ ಭಕ್ತಿಯಿಂದ ನಿಷ್ಠೆಯಿಂದ ಯಾರು ಓದ್ತಾರೆ ಅವರಿಗೆ ಖಂಡಿತವಾಗಿಯೂ ಗುರುಗಳ ಕೃಪೆಯಿಂದ ಮತ್ತು ದೇವಿಯ ಒಂದು ಕೃಪೆಯಿಂದ ಸಕಲವಾದ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ದೇವಿ ಮಹಾತ್ಮೆಯ ಮೊದಲನೇ ಭಾಗದಲ್ಲಿ ಇದನ್ನು ಸಂಪೂರ್ಣವಾಗಿ ಸುಲಭ ಕನ್ನಡದಲ್ಲಿ ತಿಳಿಸಿದ್ದಾನೆ. ಮತ್ತೊಂದು ವಿಶೇಷ ಏನು ಅಂದರೆ ಈ ಒಂದು ಗ್ರಂಥವನ್ನು ಓದಬೇಕಾದರೆ ನಮಗೆ ತಿಳಿಯದೆಯೇ ನಮಗೆ ಧ್ಯಾನ ಮತ್ತು ಭಕ್ತಿಗಳು ನಮಗೆ ಲಭ್ಯವಾಗುತ್ತೆ. ಕೆಲವರ ಮಾತಿನಂತೆ ಈ ಒಂದು ಚಿದಾನಂದ ಅವಧೂತರು ಸುಲಭ ಶೈಲಿಯಲ್ಲಿ ಬರೆದಿದ್ದಾರೆ. ಮೊದಲನೇ ಪದವನ್ನು ಯಾವುದನ್ನು ಬಳಸಿದಾರೋ ಎರಡನೇ ಪದದಲ್ಲಿಯೂ ಸಹಿತ ಅಂದರೆ ಎರಡನೇ ಭಾಗದ ಎರಡನೇ ಪದದಲ್ಲಿಯೂ ಸಹಿತ ಅದೇ ಅಕ್ಷರ ಬರುತ್ತೆ. ಉದಾಹರಣೆಗೆ ಪರಮ ಪರತರ, ಪರಮ ಮಂಗಳ, ಪರಮ ಪೂರ್ಣ ಜ್ಯೋತಿ, ಪರಮ ಚೈತನ್ಯಾತ್ಮ, ಪರಮಾಕಾಶ ಪರಮೇಶ, ಶರಣರಕ್ಷಕ ಸಕಲಭೀಷ್ಟವ ನಿರುತವೀವ, ಅಯೋಧ್ಯಾಪುರವನು ಪೊರೆವ ವರಚಿದಾನಂದ ಗುರುಮಾಳ್ಮೆಮಗ ಮಂಗಳವ. ಈ ರೀತಿಯಾಗಿ ಯಾವ ಅಕ್ಷರ ಎರಡನೇದಿದೆಯೋ ಅದೇ ಮತ್ತೆ ಪರಮ ಪರತರ, ಪರಮ ಮಂಗಳ, ಪರಮ ಪೂರ್ಣ ಜ್ಯೋತಿ, ಪರಮ
ಚೈತನ್ಯಾತ್ಮ ಪರಮಾಕಾಶ ರಾ 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 ಅಂತ 2ನೇ ಅಕ್ಷರದಲ್ಲಿ ಬರುತ್ತೆ ನೋಡಿ. ಈ ರೀತಿಯಾಗಿ ಒಂದು ಕನ್ನಡದಲ್ಲಿ ಈ ರೀತಿ ಬರೆಯೋದು ಬಹಳ ಕಠಿಣವಾದದ್ದು. ಇವರು ಬಹಳ ಸುಲಭ ಶೈಲಿಯಲ್ಲಿ ಬರೆದಿದ್ದಾರೆ. ನಾವು ತೆಲುಗು ಭಾಷೆಯಲ್ಲಿ ನಾನಿದ್ದರೂ ಸಹಿತ ಇವರ ಒಂದು ಶೈಲಿಗೆ ನಾನು ಮಾರು ಹೋಗಿದ್ದೇನೆ. ಮತ್ತು ಈ ಒಂದು ಪರಮ ಪುಣ್ಯವಾಗಿರತಕ್ಕಂಥ ಈ ಒಂದು ದೇವಿ ಮಹಾತ್ಮೆಯನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಮತ್ತು ನಾವು ಪ್ರತಿನಿತ್ಯ ನಮ್ಮ ಯೋಗ್ಯತಾನುಸಾರವಾಗಿ ಒಂದು ಅಧ್ಯಾಯವನ್ನಾಗಲಿ ನಾವು ಪಾರಾಯಣೆ ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ಸಂಕಷ್ಟಗಳನ್ನು ತಾಯಿಯು ದೂರ ಮಾಡ್ತಾಳೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಲ್ಲೇ ಮೊದಲನೇ ಪೀಠಿಕಾಧ್ಯಾಯದಲ್ಲಿ ಹೇಳಿದ್ದಾರೆ, ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸಿದ ಓದಬಾರದು, ಪೂಜಿಸಿದ ಅಧ್ಯಾಯಗಳ ಭಕ್ತಿಯಲ್ಲಿ ಅಂತ ಹೇಳ್ತಾನೆ. ಅಧ್ಯಾಯಗಳನ್ನು ನಾವು ಭಕ್ತಿಯಿಂದ ಓದಬೇಕು ಅಂತ. ಆನಂತರ ಈ ಒಂದು ದೇವಿ ಮಹಾತ್ಮೆಯ ನಾವು ಪಾರಾಯಣೆ ಮಾಡಬೇಕಾದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾದಂಥ ಅನೇಕ ತಾಪತ್ರಯಗಳು ದೂರವಾಗ್ತವೆ. ಮತ್ತು ವಿದ್ಯಾ, ಬುದ್ಧಿ ಮತ್ತು ಮಹಾಲಕ್ಷ್ಮಿ ಕೃಪೆ, ಮಹಾಸರಸ್ವತಿ ಕೃಪೆ ಮತ್ತು ಶತ್ರುಗಳ ಪೀಡ ಪರಿಹಾರ, ನವಗ್ರಹಗಳ ಪೀಡೆ ಪರಿಹಾರ ಇವು ಖಂಡಿತವಾಗಿಯೂ ನಮಗೆ ಯಾವ ಜೋಯಿಸನೂ ಅವಶ್ಯಕತೆ ಇಲ್ಲದೇನೆ ಸಂಪೂರ್ಣವಾಗಿ ದೇವಿಯ ಶ್ರದ್ಧಾಭಕ್ತಿಯನ್ನು ನಾವು ಈ ಒಂದು ಪುಸ್ತಕಗಳನ್ನು ಪಾರಾಯಣೆ ಮಾಡುವುದರಿಂದ ಸಕಲ ಸಿದ್ಧಿಯೂ ಆಗುತ್ತೆ. ಇದರಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಅಭಿಪ್ರಾಯ. ಇದನ್ನು ನಾವು ಅನೇಕ ವರ್ಷಗಳಿಂದ ಪಾರಾಯಣ ಮಾಡ್ತಾ ಇರುವುದರಿಂದ ದೇವಿಯು ನಮಗೆ ಅನೇಕವಾದ ಮಹಿಮೆಗಳನ್ನು ನನ್ನ ಜೀವನದಲ್ಲಿ ತೋರಿಸಿದ್ದಾಳೆ. ಈ ರೀತಿಯಾಗಿ ಜಗತ್ತಿಗೆ ಕಲ್ಯಾಣಪ್ರದಳಾಗಿರ್ತಕ್ಕಂಥ ಈ ದೇವಿ ಮಹಾತ್ಮೆಯನ್ನು ನಾನು ಪ್ರತಿನಿತ್ಯ 1-2 ಶ್ಲೋಕಗಳನ್ನು ಈ ಒಂದು ಆಡಿಯೋಗಳ ಮೂಲಕ ಕನ್ನಡದ ಜನರಿಗೆ ನಾನು ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೇವಿ ನನಗೆ ಸಂಕಲ್ಪ ಆಗಿರೋದರಿಂದ ನನ್ನ ಯೋಗ್ಯತೆಗೆ ಮತ್ತು ಆ ದೇವಿಯೇ ಕೊಟ್ಟಿರ್ತಕ್ಕಂತಹ ನನ್ನ ಬುದ್ಧಿಯಲ್ಲಿ ನಿಂತು ಆ ವಾಕ್ಯಗಳನ್ನು, ಆ ಶ್ಲೋಕಗಳನ್ನು, ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥದ್ದನ್ನು ನಾನು ನಿಮಗೆ ಭಕ್ತರ ಪಾದಕ್ಕೆ ನಾನು ಸಮರ್ಪಣೆಯನ್ನು ಮಾಡ್ತೀನಿ. ಇದನ್ನೆಲ್ಲವನ್ನು ಸಹಿತ ಭಕ್ತರು ಸ್ವೀಕಾರವನ್ನು ಮಾಡಿ ಪ್ರತಿನಿತ್ಯ ತಾವು ಕೂಡ ಶ್ರೀ ದೇವಿ ಮಹಾತ್ಮೆ ಏನಿದೆ ಶಾಬಾದಿ ಮಠದವರು ಪ್ರಕಟಣೆಯನ್ನು ಮಾಡಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆ ಪುಸ್ತಕವನ್ನು ತಾವು ಪಡೆದು ಮನೆಯಲ್ಲಿ ಅದು ಇರುವುದರಿಂದ ಸಕಲವಾದ ದುಃಖ ಬಾಧೆಗಳು ದೂರವಾಗುತ್ತೆ. ಶ್ರೀ PC ಸಾಬಾದಿ ಮಠ ಗದಗ ಇವರು ಈ ಗ್ರಂಥದ ಪ್ರಕಾಶಕರಾಗಿದ್ದಾರೆ. ಬಹು ಪ್ರಯಾಸದಿಂದ ದೇವಿ ಕೃಪೆಯಿಂದ ಶ್ರೀ ಚಿದಾನಂದಾವಧೂತರ ಮೂಲ ಪದ್ಯ ಭಾಗದ ಹಳೆ ಗ್ರಂಥವೇನಿದೆ ಅದನ್ನು ತರಿಸಿ ಅದನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ತಯಾರು ಮಾಡಿದ್ದಾರೆ. ಅವರಿಗೆ ನಾವು ಋಣಿಯಾಗಿದ್ದೇವೆ. ಈ ರೀತಿಯಾಗಿ ಈ ಸಾಬಾದಿ ಮಠದವರಿಗೆ ಅವರು ಮಾಡಿರತಕ್ಕಂಥ ಈ ಒಂದು ದೇವಿ ಭಾಗವತದ ದೇವಿ ಮಹಾತ್ಮೆಯ ಪ್ರಚಾರ ನಿಜವಾಗ್ಲೂ ಅದು ದೇವಿ ಕೃಪೆಗೆ ಪಾತ್ರ ಆಗುವಂಥದ್ದು. ಮತ್ತೊಂದು ಮಿತ್ರರೇ, ಯಾವುದು ಸಂಸ್ಕೃತದಲ್ಲಿ ಸಪ್ತಶತಿ ಪಾರಾಯಣ ಯಾವುದಿದೆಯೋ ಅದು 18 ಅಧ್ಯಾಯಗಳಲ್ಲಿದೆ. ಆ ಒಂದು ಇದನ್ನು ಬಹಳಷ್ಟು ಸುಲಭ ಶೈಲಿಯಲ್ಲಿ ಸಾಮಾನ್ಯ ಜನರಿಗೆ ವಾಡಿಕೆ ಭಾಷೆಯಲ್ಲಿ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಯಾವ ವಾಡಿಕೆ ಭಾಷೆ ಇದೆ, ಕೊಪ್ಪಳ, ಗದಗ ಈ ಪ್ರಾಂತದಲ್ಲಿ ಯಾವ ಭಾಷೆಯನ್ನು ಬಳಸ್ತಾರೆ ಅದೇ ಭಾಷೆಯನ್ನು ಬಹಳಷ್ಟು ಸುಲಭವಾಗಿ ಬಳಸಿದ್ದಾರೆ. ನಾವು ಆ ಗ್ರಂಥವನ್ನು ನಾನು ಏನು ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಲ್ಲಲ್ಲಿ ಯಾವ ಯಾವ ಪ್ರಾಂತದ ಭಾಷೆಗಳಿವೆಯೋ ಅದರ ಸುಲಲಿತವಾಗಿರ್ತಕ್ಕಂಥ ಮಾಧುರ್ಯವನ್ನು ನಾವು ಸವಿಯಬಹುದಾಗಿದೆ. ಆದಮೇಲೆ ನೀವೆಲ್ಲರೂ ಇದಕ್ಕೆ ನನಗೆ ಪ್ರೋತ್ಸಾಹ ನೀಡ್ತೀರಿ ಮತ್ತು ದೇವಿ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಮತ್ತೊಮ್ಮೆ ಮಹಾತಾಯಿ ಬಗಲಾಂಬಿಕೆ ದೇವಿಯು ಮತ್ತು ಸದ್ಗುರು ಸ್ವರೂಪನಾದ ಚಿದಾನಂದ ಅವಧೂತರ ದಿವ್ಯ ಅಡಿದಾವರೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆಯಿಂದ ವಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಿಮ್ಮ ಹೃದಂತರಾಳದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಮಾನವಾಗ್ತಾ ಇರ್ತಕ್ಕಂತಹ ಆ ಒಂದು ಸದ್ಗುರುನಾಥನ ದಿವ್ಯ ಪಾದಗಳಿಗೆ ಮತ್ತೊಮ್ಮೆ ನಮಿಸಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಎದುರು ನೋಡ್ತಾ ಇರ್ತೇನೆ. ಪ್ರತಿನಿತ್ಯ 2 ಅಥವಾ 3 ಶ್ಲೋಕಗಳನ್ನು ನಾನು ನಿಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಈ ವಿಡಿಯೋವನ್ನು ನಿಮಗೆ ಲೈಕ್ ಆದರೆ ನನಗೆ ಅನೇಕ ರೀತಿಯ ಕಾಮೆಂಟ್ಸಿನ ಮೂಲಕ ನನಗೆ ತಿಳಿಸಿದರೆ ಮುಂದಿನ ಅಧ್ಯಾಯಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ತಿದ್ದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ
ಇಂತಿನ ನಿಮ್ಮ ಪ್ರಿಯತಮ ಮಿತ್ರ ನಿವೃತ್ತಿ ನಾಗಭೂಷಣ ಶರ್ಮಾ. ಹರ ಹರ ಶಂಕರ, ಜಯ ಜಯ ಶಂಕರ.